ಯುವಕರು ರಾಜಕೀಯಕ್ಕೆ ಬರ್ಬೇಕು, ಒಪ್ಕೊಳ್ತೀವಿ. ಅವ್ರ ಮನೆಯ ಯುವಕರೇ ಬರ್ಬೇಕು ಅನ್ನೋದು ಸ್ವಾರ್ಥ ರಾಜಕಾರಣ. ಯುವಕರು ಶಾಮನೂರು ಶಿವಶಂಕರಪ್ಪರ ಕುಟುಂಬದಲ್ಲಿ ಅಷ್ಟೇ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ನಿಷ್ಠಾವಂತವಾಗಿ ಎಷ್ಟು ಜನ ದುಡಿದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅವ್ರು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಇವತ್ತು ಕಾಲ್ ಕಸದಕ್ಕಿಂತ ಕೆಳಗೆ ನೋಡ್ತಿದ್ದಾರೆ. ಅವರು ಗೆದ್ಕೊಳ್ತಾರೆ, ಕಾಂಗ್ರೆಸ್ ನಿಂತ್ಕೊಂಡು ಆ ಕಡೆ ಹೋಗ್ಬಿಡ್ತಾರೆ. ಇಲ್ಲಿ ಮತ್ತೆ ಬರೋದೇ ಇಲ್ಲ ಈ ಕಡೆಗೆ. ಭೇಟಿ ಆಗಕ್ಕೆ ನಮಗೆ ಸಿಗಲ್ಲ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಜನ ಅವ್ರ ಜೊತೆಗಿರ್ತಾರೆ, ಅವರ ಕರ್ಕೊಂಡು ಅವರ ಹೋಗ್ಬಿಡ್ತಾರೆ. ಬಡ ಮಕ್ಕಳಿಗೆ ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ. ಕುಟುಂಬ ರಾಜಕಾರಣದ ಕುಟುಂಬದಲ್ಲಿ ಒಬ್ಬರು ಮಾತ್ರ ಇರ್ಬೇಕು ಸರ್, 5-6 ಜನ ಇರಬಾರ್ದು. ಹಮಾಲಿ ಕೆಲಸ ಮಾಡ್ಕೊಂಡು ಅವ್ರು ಮುಂದೆ ಬಂದಿದ್ದಾರೆ. ಈಗ ಅವ್ರು ನಿಂತಿದ್ದಾರೆ ಅಂದ್ಮೇಲೆ ಅವ್ರೊಂದ್ಸಲ ಚಾನ್ಸ್ ಕೊಡೋಣ ಸರ್. 100ಕ್ಕೆ 100 ಈ ಸಲ ಬಿಜೆಪಿ ದಕ್ಷಿಣದಲ್ಲಿ ಕಮಲ ಅರಳುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 ಓಕೆ ವೀಕ್ಷಕರೇ, ಈಗ ಅಶೋಕ ನಗರದಲ್ಲಿ ನಾವಿದ್ದೀವಿ. ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡಿದ್ದೀವಿ. ನನ್ನ ಜೊತೆ ಬಹಳಷ್ಟು ಜನ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದೆ ಸರ್ ಚುನಾವಣೆಯ ಕಾವು? ದೇವರ ಆಶೀರ್ವಾದದೊಂದಿಗೆ ಪ್ರಚಾರ ಎಲ್ಲ ಕಡೆ ಮಾಡ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್? ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಬಿಜೆಪಿ ಈ ಸರಿ ಖಂಡಿತವಾಗಿ ಬಿಜೆಪಿ ಬರ್ತದೆ. ಈ ಸರಿ ದೇವ್ರಿಗೆ ಅನುಗ್ರಹ ಇದೆ ಸರ್. ಈ ಸರಿ ಇಲ್ಲಿ ಅಭಿವೃದ್ಧಿ ಯಾವ ಕೆಲಸವೂ ನಮಗೆ ಆಗಿಲ್ಲ. ಅವರು ಗೆದ್ಕೊಳ್ತಾರೆ, ಕಾಂಗ್ರೆಸ್ ನಿಂತ್ಕೊಂಡು ಆ ಕಡೆ ಹೋಗ್ಬಿಡ್ತಾರೆ. ಇಲ್ಲಿ ಮತ್ತೆ ಬರೋದೇ ಇಲ್ಲ ಈ ಕಡೆಗೆ. ಏನೋ ಒಂದು ಕೆಲಸ ಆಗ್ಬೇಕಂದ್ರೆ ನಾವು ಆ ಕಡೆನೇ ಹೋಗ್ಬೇಕು. ಅವ್ರು ಕೇಳಕ್ಕೆ ಅವ್ರು ಸಿಗೋದು ಇಲ್ಲ ನಮಗೆ. ಒಂದು ಆಸ್ಪತ್ರೆ ಹೋಗಲಿ, ಒಂದು ಏನೋ ಹೋಗಲಿ, ಏನು ಸೌಕರ್ಯ ನಮ್ಗೆ ಇರೋದಿಲ್ಲ. ನಮಗೆ ಆದಷ್ಟು ಬಿಜೆಪಿ ಸರ್ಕಾರ ಬಂದರೆ ನಮಗೆ ಅನುಕೂಲ ಆಗಂಗೆ ಸ್ವಲ್ಪ ಮಾಡ್ತಾರ ಅನ್ನೋದು ಭರವಸೆ ಇದೆ ನಮಗೆ. ಒಂದೇ ಸೀಟಿಗೆ ಎಲ್ಲಿ ಸರ್ಕಾರ ಬರ್ತದೆ? ಇದು ಉಪಚುನಾವಣೆ ಇದೆ. ಸೊ ಇದು ಬಂದರೆ ಸಾಕು ಮೊದಲೇ, ಆಮ್ಯಾಗ ಮುಂದೆ ಮತ್ತೆ ಹೆಚ್ಚಿನ ಮತದಲ್ಲಿ ಮತ್ತೆ ಅದನ್ನೂ ತರಂಗ ಏರ್ಪಾಡು ಮಾಡ್ತೇವೆ ನಾವು. ಓಕೆ, ಸಮರ್ಥ ಬೇಡ ಅಂತೀರಾ? ಸಮರ್ಥನು ಕೆಲಸ ಮಾಡಿದ್ದಾರೆ, ಅವರು ಇಲ್ಲ ಅಂತ ಅಲ್ಲ. ಈ ಕಡೆ ಆಗಿಲ್ಲ ಅಷ್ಟೇ. ನಮಗೆ ಅವರು ಕೆಲಸ ಮಾಡಿಸಿದ್ದಾರೆ, ಈ ಕಡೆ ಅಭಿವೃದ್ಧಿ ಆಗಿಲ್ಲ. ನಮ್ಗೆ ಕೆಲಸ ಕಾರ್ಯಗಳು ಆಗಿಲ್ಲ ಯಾವುದು. ಆದರೂ ಯಾರಿಗೆ ಕೇಳಬೇಕು ನಾವು ಏನು ಅನ್ನೋದು ಕೆಲಸಗಳನ್ನು ನಮಗೆ ವಾರ್ಡಲ್ಲಿ ಏನು ಕೇಳಬೇಕು ಅನ್ನೋದು ನಮ್ಗೆ ಅಲ್ಲಿ ಹೋದರೂ ಅವ್ರು ಸಿಗೋದಿಲ್ಲ ನಮಗೆ. ಆ ಉದ್ದೇಶದಿಂದ ನಾವು ಈ ಸಲ ಬಿಜೆಪಿ ಸರ್ಕಾರ ಬರಬೇಕು ಅಂತ ಅನಿಸ್ಕೊಂತ. ಓಕೆ, ಯಾರು ಬರ್ಬೇಕು ಸರ್ ಈ ಸಲ ಬಿಜೆಪಿ ಬರ್ಬೇಕು ಸರ್. ಓಕೆ, ಬಿಜೆಪಿ ಅಂದ್ರೆ ಅಭಿವೃದ್ಧಿ ಆಗುತ್ತೆ ಸರ್. ಯಾವುದೇ ರೀತಿ ದಕ್ಷಿಣದಲ್ಲಿ ಏನು 20 ವರ್ಷ ಆಡಳಿತ ಮಾಡಿದಾರಲ್ಲ, ಒಂದು ಕಾಲೇಜ್ ಇಲ್ಲ. ನಮ್ಮ ಮಕ್ಕಳೆಲ್ಲ ಆ ಕಡೆಗೆ ಹೋಗ್ಬೇಕಲ್ಲ ಕಾಲೇಜಿಗೆಲ್ಲ. ಯಾವುದೇ ರೀತಿಯ ಸ್ಕೂಲ್ ಆಗಲಿ, ಮತ್ತೆ ಅದಂದ್ರೆ ಹಾಸ್ಪಿಟಲ್ಗಳು, ಈಗೆಲ್ಲ ಆ ಕಡೆಗೆ ಹೋಗ್ಬೇಕು ಸರ್. ನಾವೇನಿದ್ರು ಉತ್ತರಕ್ಕೆ ಹೋಗ್ಬೇಕು. ಅಭಿವೃದ್ಧಿ ಆಗಿಲ್ಲ ಸರ್, ಯಾವುದೇ ರೀತಿಯ ಏನು ಅನುಕೂಲ ಆಗಿಲ್ಲ ಸರ್. ಇದೆಲ್ಲ ಆಸ್ಪತ್ರೆ ಇಲ್ಲ. ಯಾಕೆ ಹತ್ರ ಆಗ್ತಾ ಇದೆ? ಸರ್ ನಾವು ಏನಾಗ್ತಾ ಇದೆ, ಒಂದು ಕ್ಯಾಂಡಿಡೇಟ್ ಈಗ ಒಂದು ಏನು ನಮ್ಮ ಅಜ್ಜರು ಇದ್ರಲ್ಲ, ಈಗ ಶಾಮನೂರು ಶಿವಶಂಕರಪ್ಪ ಅವ್ರು ನಮಗೆ ಆ ಕಡೆಗೆ ಹೋಗ್ಬೇಕು. ಅವ್ರು ಮೀಟ್ ಮಾಡ್ಬೇಕಂದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಕಾಯ್ಬೇಕು. ಆ ಪರಿಸ್ಥಿತಿ ಆಗಿತ್ತು ಸರ್. ಅದಕ್ಕೋಸ್ಕರ ಈ ಸಲ ನಮಗೆ ಬಿಜೆಪಿ ಬಂದ್ರೆ ಅನುಕೂಲ ಆಗುತ್ತೆ ಸರ್. ಶ್ರೀನಿವಾಸ್ ಗೆಲ್ತಾರ? ಈಸಿ ಇದೆಯಾ? ಚಾನ್ಸ್ ಇದೆಯಾ? ಗೆಲ್ತಾರೆ ಸರ್. ಜನದ ಆಶೀರ್ವಾದ ಇದೆ ಸರ್. ಅವ್ರ ಮೇಲೆ ಆಶೀರ್ವಾದನೂ ಇದೆ ಸರ್, ದೇವರ ಆಶೀರ್ವಾದನೂ ಇದೆ ಅವರಿಗೆ. ಓಕೆ, ನೀವು ನಿಮ್ಗೆ ಅವರು? ನಮ್ದು ದಾವಣಗೆರೆ. ದಾವಣಗೆರೆ ಫ್ರೆಂಡ್ಸ್ 46ನೇ ವಾರ್ಡ್ ನಮ್ದು ಇದು. ಹೌದಾ? 45ನೇ ವಾರ್ಡ್. 45ನೇ ವಾರ್ಡ್. ಯಾರು ಗೆಲ್ತಾರೆ? ಮೋಸ್ಟ್ಲಿ ದಾಸ್ಕರಿಯಪ್ಪರು ಗೆಲ್ಬೋದು ಅಂತ ನಮ್ಗೆ ಇದೆ. ಸಮರ್ಥ ಯೂತ್ ಇದ್ದಾರೆ, ಗೆಲ್ಲೋದು ಬೇಡವೆ? ಯೂತ್ ಇದ್ದಾರೆ, ಪ್ರತಿಯೊಂದಕ್ಕೂ ನಾವು ಅಲ್ಲಿಗೆ ಹೋಗ್ಬೇಕು. ಅವ್ರು ಕಾಣ್ಬೇಕಂದ್ರೆ ಇಲ್ಲಿ ಬರೋದಿಲ್ಲ ವಾರ್ಡ್ಗೆ. ಇಲ್ಲಿ ರೋಡ್ ಇಲ್ಲ, ಆಗಿಲ್ಲ, ಚರಂಡಿ ಆಗಿಲ್ಲ, ಮತ್ತೆ ಮಳೆ ಬಂದರೆ ನೀರು ಬರ್ತದೆ. ಇಲ್ಲಿ ಪಾರ್ಕ್ ಮಾಡ್ದೇವೆ ಅಂತೇಳಿ ಮಾಡಲಿಲ್ಲ. ಭಾಳ ಕಷ್ಟ ಇದೆ ಸರ್ ಇಲ್ಲಿ ಜೀವನ ಮಾಡೋದು. ನಾವು ಇಲ್ಲಿ ಭಾಳ ಹಿಂಸೆ ಪಡ್ಕೊಂತ ಇದ್ದೇವೆ. ಇಲ್ಲಿ ಸ್ಮೆಲ್ ಭಾಳ ಇದ್ರ ಜನನೂ ಇದ್ದೇವೆ ಇಲ್ಲಿ ಭಾಳ. ನಾವು ಅದರಿಂದ ನಮ್ಗೆ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಿಲ್ಲ. ಒಟ್ಟು ನಮಗೆ ಯಾರ ಬಂದರೂ ಅಭಿವೃದ್ಧಿ ಆಗಬೇಕು. ಬಟ್ ಸಮರ್ಥವ್ರಿಗೆ ಗೆಲ್ಲಿಸ್ಬೋದಿತ್ತು ಸರ್, ಇಲ್ಲ ಅಂತಲ್ಲ. ಅವ್ರು ಗೆದ್ದು ಬಂದರೂ ಚಲೋ, ಅವ್ರು ಗೆದ್ದು ಬಂದ್ರೂ ಒಳ್ಳೇದು, ಎಲ್ಲ ಮಾಡ್ತಾರಂತ ತಿಳ್ಕೊಡ್ರಿ. ಆದರೆ ಅವ್ರು ಭೇಟಿ ಆಗೋಕ್ಕೆ ನಮಗೆ ಸಿಗಲ್ಲ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಜನ ಅವ್ರ ಜೊತೆಗಿರ್ತಾರೆ, ಅವರ ಕರ್ಕೊಂಡು ಅವರ ಹೋಗ್ಬಿಡ್ತಾರೆ. ಹಾಂ, ಇಲ್ಲೇ ನಮಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಇವರಾಗಿದ್ದಕ್ಕೆ ಬಂದು ಸ್ವಲ್ಪ ಒಳಗೆ ಬಂದು ಕೈ ಮುಗಿದು ಹೋದ್ರು. ಅವರು ಬರೋದಿಲ್ಲ ಸರ್, ಸಿಗಲ್ಲ ಸರ್.
ಯಾರು ಗೆಲ್ಬೇಕು? ನಮಗೆ ಶ್ರೀನಿವಾಸ ದಾಸ್ ಕರಿಯಪ್ಪ ಗೆಲ್ಲಬೇಕು. ಇನ್ನು ಹಿಂದೆ ಇದ್ದ ಶಾಸಕರು ನಮ್ಮ ವಾರ್ಡಿನಲ್ಲಿ ಯಾವ ಥರದ ಅಭಿವೃದ್ಧಿ ಇಲ್ಲ. ಬಡ ಮಕ್ಕಳಿಗೆ ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಬಡವರಿಗೆ ಒಂದು ಕಾಲೇಜುಗಳಿಲ್ಲ, ರಸ್ತೆ ಅಗಲೀಕರಣಗಳಿಲ್ಲ, ದಿನನಿತ್ಯ ಆಕ್ಸಿಡೆಂಟ್ಗಳು ಆಗ್ತದೆ ಕೊಂಡೇಜಿ ರೋಡ್ ಮೇನ್ ರೋಡ್ನಲ್ಲಿ. ಆಮೇಲೆ ಇಲ್ಲಿ ಅಶೋಕನಗರದಲ್ಲಿ ರಸ್ತೆಗಳಿಲ್ಲ. ಅವರು ಹಿಂದಿನ ಯಜಮಾನರು ಅವರು ಯಾವ ಕಾರಣಕ್ಕೂ ಸ್ಪಂದಿಸ್ತಿದ್ದಲ್ಲ ನಮಗೆ. ಅವರು ವಯಸ್ಸಾದವರು ಯಾವ ಥರ ಬರ್ತಿದ್ದಲ್ಲ, ಅಲ್ಲಿ ಹೋದ್ರು ನಮಗೆ ಕಾಣೋಕ್ಕೂ ಅವಕಾಶ ಕೊಡ್ತಿದ್ದಲ್ಲ. ಈ ಮುಂಬರೋ ದಿನಗಳಲ್ಲಿ BJP ಇಲ್ಲಿ ಬಂದರೆ ನಮ್ಮ ನಗರ ಅಭಿವೃದ್ಧಿ ಆಗುತ್ತೆ, ನಮ್ಮ ವಾರ್ಡು ಅಭಿವೃದ್ಧಿ ಆಗುತ್ತೆ, ಮುಂದೆ ಮೂಲ ಸೌಕರ್ಯಗಳು ಆಗ್ತಾವಂತ ನಾವು ನಂಬ್ಕೊಂಡಿದ್ದೇವೆ. ಓಕೆ ಸರ್. ಸರ್ ನಮಗೆ BJP ಬರಲಿ ಸರ್. ಹಾಂ, ಯಾಕೆ ಸರ್? ಏನೋ ಒಂದು ಚೇಂಜ್ ಮಾಡೋಣ ಅಂತ ಈ ಸಲ. ಓಕೆ. ಇಲ್ಲಿ ಬೇರೆ ಕಾಂಗ್ರೆಸ್ ಇರುತ್ತಲ್ಲ ಯಾವಾಗ್ಲೂ, ಹಾಗಾಗಿ ಈ ಸಲ ಒಂದು ಸ್ವಲ್ಪ ಚೇಂಜ್. ಭಾಳ ವರ್ಷದಿಂದ ಕಾಂಗ್ರೆಸ್ ಇರುತ್ತೆ ಸರ್. ಈಗ ಈ ವರ್ಷ ನಮ್ಗೆ BJP ಬಂದರೆ ಸ್ವಲ್ಪ ನಮಗೂ, ಅವರು ಬಡವರು ಇದ್ದಾರೆ, ಹಮಾಲಿ ಕೆಲಸ ಮಾಡ್ಕೊಂಡು ಅವ್ರು ಮುಂದೆ ಬಂದಿದ್ದಾರೆ. ಈಗ ಅವ್ರು ನಿಂತಿದ್ದಾರೆ ಅಂದ್ಮೇಲೆ ಅವ್ರೊಂದ್ಸಲ ಚಾನ್ಸ್ ಕೊಡೋಣ ಸರ್, ಏನು ಮಾಡ್ತಾರಂತ. ಕರೆಕ್ಟ್. ಓಕೆ, ಏನು ನಿರೀಕ್ಷೆ ಇದೆ ನನಗೆ ನಿರೀಕ್ಷೆ ಕೆಲಸ ಆಗ್ತಾವಂತ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ದೀವಿ. ಬೇಕು ದಾವಣಗೆರೆಗೆ? ಬೇಕು ಸರ್, ಇದು ಪಾರ್ಕ್ ಮಾಡ್ತೀನಿ ಅಂದಿದ್ರು, ನೋಡ್ರಿ ಹಂಗೆ ಇದೆ ಇದು ದೇವಸ್ಥಾನ. ಇದು ಪಾರ್ಕ್ ಮಾಡ್ತೀನಿ ಅಂದಿದ್ರು, ಪಾರ್ಕ್ ಆಗೇ ಇಲ್ಲ. ಇದು ಈಗ ಸೊಳ್ಳಿ ಕಡ್ಸ್ಕೊಂತ ಹೆಂಗೆ ಇದೀವಿ ನೋಡ್ರಿ. ಎಲ್ಲ ಸಿಕ್ಕಾಪಟ್ಟೆ ಸೊಳ್ಳೆ ಇಲ್ಲಿ. ಯಾಕೆ? ಯಾಕೆ ಅಂದ್ರೆ ಅದೇ ಹಂಗೆ ಸರ್, ಗಲೀಜ್ ಭಾಳ ಇರುತ್ತೆ, ಸೊಳ್ಳೆ ಆಗ್ತಾವ. ಸ್ವಚ್ಛತೆ ಇಲ್ಲ ಸರ್ ಇಲ್ಲಿ. ಓಕೆ, ಯಾಕೆ ಪಾರ್ಕ್ ಆಗಿಲ್ಲ ಇಲ್ಲಿ? ಅದು ಸರ್ ಎಲ್ಲರೂ ಬರ್ತಾರೆ, ಆಶ್ವಾಸನೆ ಕೊಟ್ಟರು ಪಾರ್ಕ್ ಮಾಡ್ತೀನಿ ಅಂತ ಅಂದ್ರು, ಮಾಡ್ಲಿಲ್ಲ ಅವಾಗ. ಆಮೇಲೆ ಅವ್ರ ಹೆಸರೇ ಇಟ್ಟಿದ್ವಿ ಇದು ಪಾರ್ಕಿಗೆ, ಏನಂತ? ಶಾಮನೂರು ಪಾರ್ವತಮ್ಮ ಅಂತಾನೆ ಇಟ್ಟಿದ್ವಿ. ಏನು ಪಾರ್ಕ್ ಆಗ್ಲಿಲ್ಲ ಇಲ್ಲಿ. ಇಲ್ಲ ಸರ್, ತೆಗೆದು ಎಲ್ಲ ಆಗೇ ಇಲ್ಲ ಕೆಲಸ. ಓಕೆ, ದೇವಸ್ಥಾನದ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗ್ತದೆ. ಇದೆ ಸರ್, ನಾವೇ ಒಂದ್ ಹಿಂಗೆ ಎಲ್ಲ ಫ್ರೆಂಡ್ ಸರ್ಕಲ್ ನಲ್ಲೇ ಮಾಡಿರೋದು, ಇದು ಯಾವ್ದು ರಾಜಕೀಯ ಇದಿಲ್ಲ. ಓಕೆ, ಬಟ್ ಇಲ್ಲೊಂದ್ ಸ್ವಲ್ಪ ಡೆವಲಪ್ ಆದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಆದ್ರೆ ಒಳ್ಳೇದು ಸರ್. ಅದಕ್ಕೆ ಬಿಲ್ಡಿಂಗು ಎಲ್ಲ ಇದು ಎಲ್ಲ ಭಾಳ ಚೆನ್ನಾಗಿದಾವೆ ಸರ್. ಚಿರಂಡಿ ಮತ್ತು ಇದು ಪಾರ್ಕು ಮತ್ತು ಇವು ಆಸ್ಪತ್ರೆ ಮತ್ತು ಇಲ್ಲಿ ನೀರಿಂದು ಸಮಸ್ಯೆ, ಕಾಲೇಜ್ಗಳೆಲ್ಲ ಭಾಳ ಇಲ್ಲಿಂದ ಭಾಳ ದೂರ ಹೋಗ್ಬೇಕು ಸರ್ ನಾವು. ಭಾಳ ಸಮಸ್ಯೆ ಇದೆ ಸರ್. ದಿನ ನನ್ನ ಮಗಳೇ ಸರ್ ಫಸ್ಟ್ ಸ್ಟ್ಯಾಂಡರ್ಡ್. ಈಗ ಇಲ್ಲಿಂದ CBSE ಆ ಕಡೆ ಯಾವುದೇ ರೀತಿ CBS ಸ್ಕೂಲ್ಗಳು ಯಾವೂ ಇಲ್ಲ. ನನ್ನ ಮಗಳೇ ಹೋಗ್ತಾಳೆ ಸರ್ ಆ ಕಡೆಗೆ. 5-6 ಕಿಲೋಮೀಟರ್ ದೂರ ಹೋಗ್ಬೇಕು ನಾವು. ಹಾಂ ಸರ್, ನಮಗೆ ಅವೆಲ್ಲ ತೊಂದರೆ ಆಗಿದೆ ಸರ್ ಅವೆಲ್ಲ. ಅದರಿಂದ ಹಾಗಾಗಿ ಈ ಸಲ ಒಂದು ಟೈಮ್ BJPಗೆ ಕೊಟ್ಟು ನೋಡೋಣ ಅಂತೇಳಿ ಎಲ್ಲ ಮತದಾರರು ನಾನು ಎಲ್ಲ ಡಿಸೈಡ್ ಮಾಡಿದ್ದೀವಿ ಸರ್. ಒಂದು ಟೈಮ್ BJP ಅವಕಾಶ ಮಾಡಿಕೊಡೋಣ, ನೋಡೋಣ ಸರ್ ಏನಾಗುತ್ತೆ ಅಂತೇಳಿ. ಇಲ್ಲ, ಅಭಿವೃದ್ಧಿ ಆಗುತ್ತೆ. BJP ಬಂದರೆ ಕೇಂದ್ರದಿಂದಲೇ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ BJP ಬಂದರೆ ಅಭಿವೃದ್ಧಿ ಆಗುತ್ತೆ. ಓಕೆ. ಸಮರ್ಥ ಯೂತ್ ಇದ್ದಾರೆ, ಯುವಕರಿಗೆ ಈಗ ಹೇಳ್ತಂಗಿಲ್ಲ, ಅವರಿಗಂತೂ ಸ್ವಲ್ಪ ತಿಳುವಳಿಕೆ, ಇನ್ನೂ ಜ್ಞಾನ ಇಲ್ಲ ಅವರಿಗೆ, ಇನ್ನೂ ಚಿಕ್ಕ ವಯಸ್ಸು. ಇನ್ನು ಹಿರಿಯರಿಗೆ ಯಾರಿಗಾರ ಕೊಟ್ಟಿದ್ರೆ ಒಂದು ಸ್ವಲ್ಪ ಇದು ಇರ್ತಿತ್ತು, ಹಿರಿಯರಿಗೆ ಕೊಟ್ಟಿಲ್ಲ. ಈಗ ನಿಮಗೆ ರಾಜಕೀಯ ಕೊಟ್ಟಂದ್ರೆ ಏನು ಅನ್ಬೇಕು? ಏನಾರ ತಿಳುವಳಿಕೆ ಐತಾ? ಇಲ್ಲ. ಅದಕ್ಕೆ ಹಿರಿಯರು ಯಾರಿಗಾರು ಕೊಟ್ಟರೆ ನನ್ನ ಸಮ್ಮತಿ ಇತ್ತು. ಈಗ ಇವ್ರು ಅಂದರೆ ಸ್ವಲ್ಪ ಯಜಮಾನರು ಆಗಿರ್ತಾರೆ, ಯಂಗ್ ಮ್ಯಾನ್. ಹಾಗೆ ಹಳಬರು ಮುಂಚಿನ ದಿನ BJP ಅಂತ 30 ವರ್ಷದಿಂದ BJP ಕಾಪಾಡ್ಕೊಂತ ಬಂದಾರ ಅವರು. ಅವ್ರಿಗೆ ಕೊಟ್ಟದಕ್ಕೆ ಒಳ್ಳೇದು. ಓಕೆ. ಹಾಂ. ಸೊ ಹಂಗಿದ್ರೆ ಕುಟುಂಬ ರಾಜಕಾರಣ ಹೇಗೆ ನೋಡ್ತೀರಿ ನೀವು? ಕುಟುಂಬದಲ್ಲಿ ಒಬ್ಬರು ಮಾತ್ರ ಇರ್ಬೇಕು ಸರ್. 5-6 ಜನ ಇರಬಾರ್ದು. ಹಾಂ, ಕುಟುಂಬ ರಾಜಕೀಯ ಅಂದರೆ ಎಲ್ಲ ಅಷ್ಟು ಅವ್ರದ್ದೇ ಆಗುತ್ತೆ. ಅವರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಯುವಕರು ರಾಜಕೀಯಕ್ಕೆ ಬರಬೇಕು ಅಂತಾರೆ. ಹಾಂ, ಅಲ್ಲ, ಯುವಕರು ಅಂದರೆ ಏಜ್ ಆಗಿರ್ಬೇಕು ಸರ್. ಅದು ಏಜ್ ಆದರೆ ಸ್ವಲ್ಪ ಯುವಕರು ಅಂದ್ರೆ ತೀರಾ ಯುವಕರಲ್ಲ, ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರ ಮನೇಲಿ ಅಷ್ಟೇ ಇದ್ದಾರೆ. ಹಾಂ, ಯುವಕ ಸರ್ ಏನಾಗ್ತದೆ ಅಂದರೆ ಯುವಕರು ಶಾಮನೂರು ಶಿವಶಂಕರಪ್ಪರ ಕುಟುಂಬದಲ್ಲಿ ಅಷ್ಟೇ ಇದ್ದಾರೆ. ಅಲ್ಲ, ನಾನು ನಿಮಗೆ ಕೇಳ್ತಿರೋದು, ಕಾಂಗ್ರೆಸ್ಸಲ್ಲಿ ನಿಷ್ಠಾವಂತವಾಗಿ ಎಷ್ಟು ಜನ ದುಡಿದಿದ್ದಾರೆ ಅಲ್ವಾ? ಶಾಮನೂರು ಶಿವಶಂಕರಪ್ಪ ಅವರು ಬದುಕಿದ್ದಾಗ ನನ್ನ ನಂತರ ಮುಸ್ಲಿಮರಿಗೆ ಟಿಕೆಟ್ ಅಂತ ಹೇಳಿದ್ರಂತೆ. ನಾವಂತರೂ ಕೇಳಿಸ್ಕೊಂಡಿಲ್ಲ, ಅವ್ರ ಪಕ್ಷದವರೇ ಹೇಳ್ತಿದ್ದಾರೆ, ದಿನ ಮೀಡಿಯಾಕ್ಕೆ ಬೈಟ್ ಕೊಡ್ತಾ ಇದ್ದಾರೆ. ಅವರು ಸ್ವತಃ ಇಷ್ಟು ವರ್ಷ ನಾವು ಅಧಿಕಾರ ಅನುಭವಿಸಿದ್ದೀವಿ, ಆಡಳಿತ ಮಾಡಿದ್ದೀವಿ, ದಾವಣಗೆರೆಗೆ ಎಲ್ಲ ಅನುಭವಿಸಿದ್ದಾನೆ, ದೇವರೆಲ್ಲ ಕೊಟ್ಟಿದ್ದಾನೆ. ಈಗ ಇರೋದು 2 ವರ್ಷ ಇದೆ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ರೆ ಕಾಂಗ್ರೆಸ್ BJP ಫೈಟ್ ಆಗತ್ತೆ ಸರ್ ಈ ಸಲ ಅಲ್ವಾ? ಅಲ್ಪಸಂಖ್ಯಾತರಿಗೆ ಅವ್ರು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಇವತ್ತು ಕಾಲ್ ಕಸದಕ್ಕಿಂತ ಕೆಳಗೆ ನೋಡ್ತಿದ್ದಾರೆ.
ಅಲ್ವಾ? ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟು ಇವರೇ ಮುಂದಿನ ಚುನಾವಣೆ ಮಾಡಿ ಗೆಲ್ಸಿದ್ರೆ ಅವರು ಪ್ರಭಾ ಮೇಡಮ್ ಅವ್ರು ಏನು ಹೇಳಿದ್ರು, ಯುವಕರು ರಾಜಕೀಯಕ್ಕೆ ಬರ್ಬೇಕು, ಒಪ್ಕೊಳ್ತೀವಿ. ಅದು ಎರಡೂ ಪಾರ್ಟಿಯಲ್ಲಿ ಇರ್ಬೇಕು, ಅವ್ರ ಮನೆಯ ಯುವಕರೇ ಬರ್ಬೇಕು ಅನ್ನೋದು ಇದು ಸ್ವಾರ್ಥ ರಾಜಕಾರಣ ಆಗುತ್ತಣ್ಣ. ಪಕ್ಷಕ್ಕೆ ದುಡ್ದಂಥವ್ರು ಸಾವಿರಾರು ಜನ ಇರ್ತಾರೆ, ಯಾರನ್ನಾರ ಗುರುತಿಸಿ ಅವ್ರಿಗೆ ಟಿಕೆಟ್ ಕೊಟ್ಟು ಇವ್ರು ಗೆಲ್ಲಿಸ್ಕೊಂಡ್ ಬಂದಿದ್ರೆ ಅದು ಇವ್ರ ಕಾರ್ಯಕರ್ತರಿಗೆ ಮಾಡೋ ಇದು ಅಂತ ಹೇಳೋದು. ಈಗ ತಾತ ಆಯ್ತು, ಮಗ ಆಯ್ತು, ಸೊಸೆ ಆಯ್ತು, ಮೊಮ್ಮಗ ಆಯ್ತು. ನಾಳೆ ಮೊಮ್ಮಗ ಮದುವೆ ಮಾಡಿದ್ರೆ ಮತ್ತೆ ಸೊಸೆಗೆ ಒಂದು ಕ್ಷೇತ್ರ ನೋಡ್ಬೇಕು, ನಾಳೆ ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಒಂದು ಕ್ಷೇತ್ರ ಕೊಡ್ಬೇಕು. ಎಲ್ಲ ಇವ್ರು ಮಾಡ್ಕೊಂತ ಹೋದ್ರೆ ಕಾರ್ಯಕರ್ತರು ಏನ್ ಮಾಡ್ಬೇಕು ಅಲ್ವಾ? ಆಮೇಲೆ ದಾವಣಗೆರೆ ದಕ್ಷಿಣ ಸರ್, ನೀವು ಈಗೆಲ್ಲ ನೋಡಿದಿರಿ ಪರಿಸ್ಥಿತಿ ಏನಿದೆ, ವಾತಾವರಣ ಅಂತ ಎಲ್ಲ ನಮ್ಮ BJP ಫೇವರೇ ಇದೆ. ಹೌದಾ ಸರ್? ಇದು ಅವ್ರ ತಲೆಯಲ್ಲಿ ಏನೋ ಇರ್ಬೋದು, ನಾವು 2 ದಿನ ರಾತ್ರಿ ಕತ್ಲು ರಾತ್ರಿ ಮಾಡಿದ್ರೆ ಎಲೆಕ್ಷನ್ ತಿರುಗಿಸ್ತೀವಿ, ನಾವು ಗೆಲ್ತೀವಿ ಅನ್ನೋದು ಅವ್ರ ಮೈಂಡಲ್ಲಿ ಇರ್ಬೋದು. ನಾವಲ್ಲ ಸರ್, ದಾವಣಗೆರೆ ದಕ್ಷಿಣ ಮತದಾರರು ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾರು ಗೆಲ್ಲಿಸ್ಬೇಕು, ಏನು ಮಾಡಬೇಕು ಅಂತ. ನಾವಲ್ಲ, ಜನರ ತಲೆಯಲ್ಲಿದೆ. ಅವರು 2 ದಿನ ನಾವು ಏನೋ ಆಶೆ ಆಮಿಷ ತೋರಿಸಿ ಇಷ್ಟು ದಿನ ಏನೋ ಮಾಡ್ಕೊಂಬಂದೀವಿ, ಇದನ್ನು ಮಾಡ್ಬೋದು ಅಂತ ತಲೆಯಲ್ಲಿರ್ಬೋದು ಸರ್. ಆದರೆ ದಾವಣಗೆರೆ ಮತದಾರರು ತೀರ್ಮಾನ ಮಾಡಿದ್ದಾರೆ ಸರ್, ಈ ಬಾರಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರಿಗೆ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಡುವಂಥ ಕೆಲಸ ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡೇ ಮಾಡ್ತೀವಿ. 100ಕ್ಕೆ 100 ಈ ಸಲ BJP ದಕ್ಷಿಣದಲ್ಲಿ ಕಮಲ ಅರಳುತ್ತೆ. ಏನು ಸರ್, ಇದನ್ನೇ ನಾವು ಮೊನ್ನೆ ಮೀಟಿಂಗಲ್ಲೂ ವಿಜಯೇಂದ್ರವ್ರಿಗೆ ಸಹ ಹೇಳಿದ್ದು. ನೀವು ಸಿರಾನ ಶಿಕಾರಿಪುರ ಮಾಡ್ತೀವಿ ಅಂತ ಹೇಳಿದ್ರಿ. ಸಿರಾ ಎಲೆಕ್ಷನ್ ಇದ್ದಾಗ ಯಾವತ್ತೂ ಅಲ್ಲಿ BJP ಗೆದ್ದಿದ್ದಿಲ್ಲ ಸರ್. ಚಾಲೆಂಜ್ ತಗೊಂಡು ಸಿರಾನ ಗೆದ್ರು BJPನ. ದಾವಣಗೆರೆ ದಕ್ಷಿಣ ಗೆಲ್ಲಿದ್ರೆ ನೀವು ಸಿರಾ ಬೈ ಎಲೆಕ್ಷನ್ ಇದ್ದಲ್ಲಿ ಸಿರಾನ ಶಿಕಾರಿಪುರ ಮಾಡ್ತೀವಿ ಅಂತ ಈ ಮಾತು ಹೇಳಿದ್ರು ಯಡಿಯೂರಪ್ಪನವರು, ವಿಜಯೇಂದ್ರ ಅವರು. ಮೊನ್ನೆ ಮೀಟಿಂಗಲ್ಲೂ ದಾವಣಗೆರೆ ದಕ್ಷಿಣ ವಿತ್ ಬಾಗಲಕೋಟೆ ಎರಡೂ ಚಾಲೆಂಜ್ ತಗೊಂಡಿದ್ದೀವಿ. ಬಾಗಲಕೋಟೆಯಲ್ಲಿ ಆಲ್ರೆಡಿ ನಾವು ಗೆದ್ದಿದ್ದೀವಿ, ಅಲ್ಲಿ ನಮಗೆ ಟೆನ್ಷನ್ ಇಲ್ಲ. ದಾವಣಗೆರೆ ದಕ್ಷಿಣ ಮತದಾರರು ಈ ಸಲ ನಮಗೆಲ್ಲರೂ ಕೈ ಹಿಡಿತಾರೆ, ನಾವು ಗೆದ್ದೇ ಗೆಲ್ತೀವಿ ಸರ್. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಜನ ಹೇಗೆ ರಿಸಲ್ಟ್ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಅದೇನೇ ಇದ್ರೂ ಒಂದು ಕಡೆ ಕುಟುಂಬ ರಾಜಕಾರಣಕ್ಕೆ ಭಾಳ ವಿರೋಧ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಈಸಿ ಆಕ್ಸೆಸ್ ಅಲ್ಲ, ಹಾಗಾಗಿ ನಮಗೆ ಅವ್ರ ಅಗತ್ಯ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಇದು ನಿಜಕ್ಕೂ ಕೂಡ ಚುನಾವಣಾ ರಿಸಲ್ಟ್ನ ಸಂದರ್ಭದಲ್ಲಿ ಇದೇ ಪಿಕ್ಚರ್ ನಮಗೆ ಸಿಗುತ್ತಾ ಅಥವಾ ಚೇಂಜಸ್ ಆಗುತ್ತಾ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆ ದಕ್ಷಿಣದಿಂದ.